ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಜಯ ಬಿಯಾಂಡ್. ಇವತ್ತು ಮೊಬೈಲ್ನಲ್ಲಿ ಯೂಟ್ಯೂಬ್ನ ಸ್ಕ್ರಾಲ್ ಮಾಡ್ತಾ ಮಾಡ್ತಾ ವಿ ಕೆ ಚಾನಲಲ್ಲಿ ಒಂದು ವಿಡಿಯೋನ ನೋಡಿದೆ. ಅದು ಒಂದು ಮರ್ಡರ್ ಕೇಸ್ ಬಗ್ಗೆ ಇತ್ತು. ನಾನು ಇದೇ ಥರ ಕೇಸ್ನ ಸೇಮ್ ಟು ಸೇಮ್ ಕೇಸ್ನ ನಾನು ಹಿಂದೆ ಒಂದು ಸ್ವಲ್ಪ ದಿನದ ಹಿಂದೆ ನೋಡಿದ್ದೆ. ಒಂದು 2-3 ವರ್ಷನೋ ಅಥವಾ ಅದಕ್ಕಿಂತ ಹಿಂದೆನೋ ಏನೋ ನೋಡಿದ್ದೆ. ನಾನು ಅದೇ ಕೇಸ್ನ ಇವರು ಮತ್ತೆ ಇನ್ನೊಂದ್ಸಲ ಅಪ್ಲೋಡ್ ಮಾಡಿರಬೇಕು, ಇವ್ರಿಗೆ ಈ ಕೇಸ್ ಈಗ ಸಿಕ್ಕಿರಬೇಕು ಅಂತ ಅಂದ್ಕೊಂಡೆ ನಾನು. ಆದರೆ ಅದಲ್ಲ ಅಂತ ಗೊತ್ತಾಯಿತು. ಈಗ ಡಿಸೆಂಬರ್ 4ನೇ ತಾರೀಕು ನಡೆದಿರೋದು ಇದೇ ವರ್ಷ ಅಂತ ನನಗೆ ಆ ವಿಡಿಯೋ ನೋಡಿದಾಗ ಗೊತ್ತಾಯಿತು. ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಪೂರ್ತಿ ನೋಡಿ ಅಂತ ಕೇಳ್ಕೊತೀನಿ. ಹಂಗಾಗಿ ಅದೇ ಥರ ಸೇಮ್ ಟು ಸೇಮ್ ನಡೆದಿದೆಯಾ ಅಂತ ಅನ್ನಿಸ್ತು. ಆ ಕೇಸ್ ನೋಡಿದಾಗ ಅನ್ಕೊತಾ ಇದ್ದೆ, ಪಾಪ ಇಂಜಿನಿಯರಿಂಗ್ ಓದೋದಕ್ಕೆ ಎಷ್ಟು ಕಷ್ಟ ಇರುತ್ತೆ, ಅಷ್ಟು ಕಷ್ಟಪಟ್ಟು ಅಚೀವ್ ಮಾಡಿರ್ತಾಳೆ. ಅದನ್ನು ಇವನ್ ತಲೆ ನೆಟ್ಟಿಗಿಲ್ದೆ ಅವಳನ್ನು ಸಾಯಿಸ್ತಾನಲ್ಲ, ಇವನ್ ತಲೆ ನೆಟ್ಟಿಗಿಟ್ಟಿಲ್ಲ ಅಂತಂದರೆ ಮನೆ ಬಿಟ್ಟು ಹೋಗ್ಬೋದಿತ್ತು, ಇದಕ್ಕೆ ಮನೆಯವ್ರನ್ನೆಲ್ಲ ಸಾಯಿಸ್ಬಿಟ್ನ ಅಂತ ಆ ಕೇಸಲ್ಲೂ ಅಂದ್ಕೊಂಡಿದ್ದೆ. ಇದೇ ಕೇಸಲ್ಲೂ ಅದೇ ಥರ ಅನ್ಕೋಬೇಕು, ಆ ಥರನೇ ನಡೀತು. ಏನೀಗ ಬರ್ತಾ ಬರ್ತಾ ಈ ಥರ ನಡೀತಾ ಇದೆ ಕೊಲೆಗಳು. ತಂದೆ ತಾಯಿ ಅನ್ನೋ ಪ್ರೀತಿ ಇಲ್ಲ. ಆ ಪ್ರೀತಿ ಇಲ್ಲ ಅಂತಂದರೆ ಪರವಾಗಿಲ್ಲ, ಅವ್ನು ಮನೆ ಬಿಟ್ಟು ಹೋಗ್ಬೋದಿತ್ತು, ಅಥವಾ ಇನ್ನೇನು ಸಾಧಿಸ್ಬಿಟ್ಟು ಆಮೇಲೆ ಬರ್ಬೋದಿತ್ತು. ಬೇಡವೇ ಬೇಡ ಅಂತ ಬಿಟ್ಟಾದರೂ ಬಿಟ್ಬಿಡ್ಬೋದಿತ್ತು. ಅದನ್ನ ಕೊಲೆ ಮಾಡೋಷ್ಟು ಅಪರಾಧವ. ತಂದೆ ತಾಯಿ ಅವ್ನಿಗೆ ಹೊಡೆದ್ರಂತೆ. ಅವರು ಸ್ವಲ್ಪ ಅತಿಯಾಗಿ ಮಾಡಿದ್ದಾರೆ. ಏನು ಅಂದರೆ ಅಕ್ಕನ ಬರ್ತ್ಡೇ ದಿನ ಜನಗಳ ಮುಂದೆ ಎಲ್ಲ ತಂದೆ ಹೊಡೆದ್ರಂತೆ. ಏನು ಅಂತಂದರೆ ನಿನ್ಗೇನು ಲಾಯಕ್ಕಿಲ್ಲ, ನಿನ್ಗೇನು ಓದಲ್ಲ ಮಾಡಲ್ಲ ಅಂದ್ಬಿಟ್ಟು ಅವಮಾನ ಮಾಡಿ ಹೊಡೆದ್ರು ಅಂತ. ತಂದೆ ತಾಯಿ ಕೋಪದಲ್ಲಿ ಹೊಡೆದದ್ದನ್ನ ಇವನು ಸಹಿಸೋಕ್ಕಾಗಿಲ್ಲ. ಅಂದರೆ ಇವನು ಅದಕ್ಕಿಂತ ದೊಡ್ಡ ತಪ್ಪು ಮಾಡೋದಲ್ಲ. ಇವನನ್ನ ಯಾರು ಕ್ಷಮಿಸ್ಬೇಕು, ಏನಕ್ಕೆ ಕ್ಷಮಿಸ್ಬೇಕು ಇವನ್ನ ಅಂತ ಅನ್ನಿಸ್ತು. ಏನಕ್ಕೆ ಅಂತ ಅಂದರೆ ಇಂಥ ಇದು ತಪ್ಪೇನೇ ಇಲ್ಲ ಅಂತಲ್ಲ, ಈ ತಪ್ಪಿಗೆ ಇಂಥ ದೊಡ್ಡ ಶಿಕ್ಷೆ ಕೊಡೋದ ಅಂತ ಅನ್ನಿಸ್ತು. ತಂದೆ ತಾಯಿಗಳು ಇಂಥ ದೊಡ್ಡ ಶಿಕ್ಷೆ ಕೊಡೋದ ಅಂತ ಅನ್ನಿಸ್ತು. ಇದು ಕೇಸ್ ಹೋಗಲಿ, ಈ ಜನಗಳ ಕಾಮೆಂಟ್ ನೋಡಂತೂ ಇನ್ನೂ ಮನಸ್ಸಿಗೆ ಒಂಥರ ಬೇಜಾರು, ಕೋಪ ಬಂದ್ಬಿಡ್ತು ನನಗೆ. ಏನಿದು ಈ ಥರ ಜನಗಳು ಇಂಥ ಕೆಟ್ಟ ಕೆಲಸಕ್ಕೂ ಸಮರ್ಥಿಸ್ತಾರಲ್ಲ. ಅವ್ನು ಮಾಡಿದ್ದನ್ನು ಯಾವ ಥರ ಕಾಮೆಂಟ್ ಮಾಡಿದ್ದಾನೆ ಒಬ್ಬ ಅಂತಂದರೆ ಅವನ ಆ ಪರಿಸ್ಥಿತಿಲೇ ಇರ್ಬೋದು. ಯಾಕೆಂದರೆ ಇಂಥ ಸಿಚುವೇಶನಲ್ಲೇ ಅವನು ಇರ್ಬೋದು. ಏನು ಅಂತಂದರೆ ಅದರಲ್ಲಿ ಹೇಳ್ಕೊಂಡಿದ್ದಾನೆ, ನನ್ನ ತಂದೆ ತಾಯಿ ಇದೇ ಥರ ತಾರತಮ್ಯ ಮಾಡ್ತಾಯಿದ್ರು, ನನ್ನ ತಂಗಿನೋ ಅಕ್ಕನೋ ಏನೋ ಇರಬೇಕು, ಇವಳನ್ನ ಮನೆ ಯಾರೋ ಜೊತೆ ಓಡೋಗ್ಬಿಟ್ಲು ಅವಳು, ಆಮೇಲೆ ನನ್ನ ಮೇಲೆ ಅತಿಯಾದ ಪ್ರೀತಿನ ತೋರಿಸ್ತಾ ಇದ್ದಾರೆ. ನನಗೆ ಅವ್ರ ಮೇಲೆ ಪ್ರೀತಿನೂ ಇಲ್ಲ, ಮಣ್ಣು ಇಲ್ಲ, ಮಸಿನೂ ಇಲ್ಲ. ಅವ್ನು ಮಾಡಿದ್ದು ಸರಿ ಅಂತ ಹೇಳ್ತಾನೆ. ಅದರಲ್ಲಿ ನನಗೆ ಇಷ್ಟ ಆಯಿತು ಅವ್ನು ಮಾಡಿದ್ದು ಅಂತ ಹೇಳ್ತಾನೆ. ಅಂದರೆ ಇದೇನು ಈ ಕೇಸ್ ಅವನಿಗೆ ಪ್ರೇರಣೆ ಕೊಟ್ಬಿಡ್ತಾ ಏನು, ಈ ಥರ ಕಾಮೆಂಟ್ ಮಾಡಿದಲ್ಲ, ಇವನನ್ನ ನೋಡಿ ಇನ್ನೊಬ್ರು ಎಲ್ಲಿ ಪ್ರೇರಣೆ ಆಗ್ಬಿಡ್ತಾರಪ್ಪ ಅನ್ನೋ ಥರ ಇತ್ತು. ಆ ಕೇಸು ಹಂಗೆ ಆಯಿತು. ಅದೇ ಥರ ಇನ್ನೊಂದು ಕೇಸ್ ಆಯಿತು. ಇದೇ ಥರ ಇನ್ನೊಂದು ಕೇಸ್ನ ನಾನು ನೋಡಿದ್ದೆ. ಅಂದರೆ ತಾಯಿ ಒಬ್ಳನ್ನ ಮಗಳೇನೆ ಕಟ್ಟಿಗೆನಲ್ಲೋ ಯಾವುದ್ರಲ್ಲೋ ಒಡೆದು ಸಾಯಿಸಿದ್ದು. ಏನು ಕಾರಣಕ್ಕೆ ಅಂತ ಅಂದರೆ ಅನ್ನನ ವೇಸ್ಟ್ ಮಾಡ್ತಿದ್ಲು, ಚೆಲ್ತಿದ್ದು, ಅಂಡ್ತಿದ್ಲು, ಎಲ್ಲ ವೇಸ್ಟ್ ಮಾಡ್ತಾಯಿದ್ದು ಅನ್ನೋ ಕಾರಣಕ್ಕೆ ತಾಯಿನ ಒಡೆದೇ ಸಾಯಿಸ್ಬಿಟ್ಲಂತೆ. ಈ ಕೇಸ್ನೂ ನೋಡಿದ್ದೆ ನಾನು. ಏನು ಅನ್ನಿಸ್ತು ಅಂತಂದರೆ ಅನ್ನ ಚೆಲ್ಲೋದು, ವೇಸ್ಟ್ ಮಾಡೋದು ತಪ್ಪು ನಿಜ. ಆದರೆ ಅದಕ್ಕೆ ಕೊಲೆ ಮಾಡೋ ಅಂತ ದೊಡ್ಡ ತಪ್ಪನ್ನ ಮಾಡಿಬಿಡೋದ, ಇವಳೇನು ಒಳ್ಳೆ ಕೆಲಸ ಮಾಡಿಬಿಟ್ಲಾ ಅಂತ ಅನ್ನಿಸ್ತು. ಇನ್ನೊಬ್ರು ಏನು ಕಮೆಂಟ್ ಮಾಡಿದ್ದಾರೆ, ಇದನ್ನು ನಂಬಕ್ಕೆ ಆಗ್ತಾ ಇಲ್ಲ, ಯಾರಾದರೂ ಇಷ್ಟು ಸಣ್ಣ ವಿಷಯಕ್ಕೆ ಯಾರಾದರೂ ಕೊಲೆ ಮಾಡ್ತಾರಾ ಅಂತ. ಇದು ಸಣ್ಣ ತಪ್ಪು ದೊಡ್ಡ ತಪ್ಪು ಅಂತಲ್ಲ, ಅದ್ರ ಮನಸ್ಸಲ್ಲಿ ಪ್ರತಿ ಕ್ಷಣನೂ ಒಂದೊಂದು ವಿಷಯನೂ ಅದನ್ನೇ ಕೊರಗಿಸ್ತಾ ಇರ್ತಾರೆ. ಹೇಳ್ಬೇಕು ಅಂದರೆ ಮೆಂಟಲ್ ಅದನ್ನೇ ಯೋಚನೆ ಮಾಡಿ ಮಾಡಿ ಅದನ್ನ ದೊಡ್ಡದಾಗಿ ತೊಗೊಂಡಿರ್ತಾರೆ ಅಂತ ಅನಿಸುತ್ತೆ. ಮನೆ ಬಿಟ್ಟು ಹೋಗ್ಬೋದಿತ್ತು, ಇನ್ನೇನೋ ಒಂದು ಸಾಧಿಸ್ಬೋದಿತ್ತು, ಅವ್ರು ಬೇಡವೇ ಬೇಡ ನನ್ನ ತಂದೆ ತಾಯಿ ಅಂತ ಬಿಟ್ಟು ಹೋಗ್ಬೋದಿತ್ತು. ಇದನ್ನ ಬಿಟ್ಟು ಕೊಲೆ ಮಾಡೋ ಅಂತ ಅಪರಾಧನ ಮಾಡೋದ. ಇದೇ ಥರ ಸಿಚುವೇಶನಲ್ಲಿ ನಾವು ಇದ್ವಿ. ಅಂದರೆ ಮನಸ್ಸಲ್ಲಿ ನಮ್ಮ ಅಣ್ಣನ ಕಂಡ್ರೆ ಜಾಸ್ತಿ ಪ್ರೀತಿ, ನಮ್ಮ ಕಂಡ್ರೆ ಇಲ್ಲ. ಇದೇ ಥರನೇ ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಬೆಳೆಸೋ ಸಮಯದಲ್ಲಿ ನಾವು ಹಿಂಗೆ ಥಿಂಕ್ ಮಾಡ್ತಾ ಇದ್ವಿ. ಕೆಲವು ಸಿಚುವೇಶನ್ಗಳು, ಕೆಲವು ಸನ್ನಿವೇಶಗಳು ಅದೇ ಥರ ಫೀಲ್ ಕೊಡ್ತಾಯಿತ್ತು ನಮಗೆ. ಅಂದರೆ ಸ್ಮಾಲ್ ಆಕ್ಸಿಡೆಂಟ್ ಆಯಿತು, ಇಲ್ಲಿ ಸ್ವಲ್ಪ ಕಟ್ಟಾಗಿ ಬ್ಲಡ್ ಎಲ್ಲ ಬರ್ತಾಯಿತ್ತು. ನಾನು ಗಾಡಿ ಓಡಿಸ್ತೀನಿ ಅಂತ ಕರ್ಕೊಂಡೋಗ್ಬಿಟ್ಟು ಸ್ವಲ್ಪ ಬಿದ್ದಾಗ, ಬೈ ಮಿಸ್ಟೇಕಾಗಿ ಗಾಡಿ ಸ್ಕಿಡ್ಡಾಗಿ ಬಿದ್ದಾಗ ಇಲ್ಲೆಲ್ಲ ಮುಖದ ಮೇಲೆ ಗಾಯ ಆಗೋಯಿತು. ಮುಖದಲ್ಲಿ ಬ್ಲಡ್ ಬಂದು ಸ್ವಲ್ಪ ಬ್ಯಾಂಡೇಜ್ ಎಲ್ಲ ಹಾಕಿಸ್ಕೊಂಡಿದ್ರು. ನಾನು ಅಣ್ಣನಿಗೆ ಪಾಪ ಕೈಯಲ್ಲಿ ಗಾಯ ಆಗಿತ್ತು, ಇಂಥ ಜಾಗದಲ್ಲಿ ಗಾಯ ಆಗಿತ್ತು, ಮತ್ತು ಕಾಲು ಮಂಡಿ ಗಾಯ ಆಗಿತ್ತು. ನಾನು ಫಸ್ಟ್ ಮನೆಗೆ ಹೋದ ತಕ್ಷಣ ನನ್ನ ಮುಖ ನೋಡಲಿಲ್ಲ. ಅಯ್ಯೋ ಮುಖದ ಮೇಲೆ ಬ್ಯಾಂಡೇಜ್ ಹಾಕೊಂಡಿದ್ದೀನಿ, ಅದನ್ನು ನೋಡಿಲ್ಲ. ನನ್ನ ತಾಯಿ ಬಂದ್ಬಿಟ್ಟು ನನ್ನ ಅಣ್ಣನ ಕಾಲು ಮತ್ತು ಕೈನ ಗಮನಿಸಿದ್ರು. ಅಂದರೆ ಅಯ್ಯೋ ಮುಖದ ಮೇಲೆ ಆಗಿರೋದೇ ಕಾಣ್ತಿಲ್ಲ, ಅವ್ನ ಕೈ ಕಾಲ ಮೇಲೆ ಆಗಿರೋದು ಬಂದ್ಬಿಟ್ಟಿದೆಯಲ್ಲ ತಲೆಗೆ. ಹಾಗೆ ಕೆಲವೊಂದೊಂದು ಸನ್ನಿವೇಶಗಳು ಹಂಗೆ ಅನ್ಸೋದು, ಅಯ್ಯೋ ಇವರು ನಮ್ಗಳಿಗಿಂತ ಅಣ್ಣನ ಮೇಲೆ ಜಾಸ್ತಿ ಪ್ರೀತಿ, ಅವನಿಗೆ ಜಾಸ್ತಿ ತಿನ್ನೋಕ್ಕೆಲ್ಲ ಜಾಸ್ತಿ ಕೊಡೋದು, ಅವನಿಗೆ ಕಾಳಜಿ ಮಾಡೋದು, ನಮ್ಮನ್ನು ನೋಡ್ಕೊಳ್ಳಲ್ಲ ಅನ್ನೋದು ನಮಗೂ ಬರ್ತಾಯಿತ್ತು. ಇದೇ ಥರ ಕೆಲವು ಸನ್ನಿವೇಶಗಳು ಆಯ್ತಾ ಇದ್ರು ನಮಗೆ ಯಾವತ್ತೂ ಯಾರ ಮೇಲೂ ದ್ವೇಷ ಅಂತ ಬರಲಿಲ್ಲ, ಕೋಪ ಅಂತ ಬರಲಿಲ್ಲ. ನಮ್ಮ ಅಮ್ಮನ ಮೇಲೆ ಅವಾಗವಾಗ ಸಿಟ್ಟು ಬರೋದು, ಏನೋ ಒಂದು ಅವ್ರಿಗೆ ಸ್ವಲ್ಪ ಕೆಲವು ಮಾತುಗಳನ್ನ ಬೇಜಾರಾಗೋ ಥರ ನಾವು ಮಾತಾಡ್ತಾ ಇದ್ವಿ. ಈ ವಿಷಯದಲ್ಲಿ ನಾವು ಥಿಂಕ್ ಮಾಡ್ತಿದ್ದೆ ಸರಿ ಇಲ್ಲ ಅಂತ ಈ ಟೈಮಲ್ಲಿ ನನಗೆ ಅನಿಸುತ್ತೆ. ಏನಕ್ಕೆ ಅಂತಂದರೆ
ಅಣ್ಣನಿಗೆ ಮದುವೆ ಆಗಿ ಸೆಟ್ಲ್ ಆಗೋವರೆಗೂ ಅಣ್ಣನ ಮೇಲೆ ಪ್ರೀತಿ ಜಾಸ್ತಿ ಇತ್ತು. ಮದುವೆ ಆಗಿ ಸೆಟ್ಲ್ ಆಗೋದ್ಮೇಲೆ ಮತ್ತೆ ಹೆಂಡತಿ ಬಂದು ಅವನ್ನ ಕಾಳಜಿ ಮಾಡೋಕ್ಕೆ ಅನ್ನೋ ಕಾರಣಕ್ಕೇನೋ ಅವನ ಮೇಲೆ ಕಾಳಜಿ ಕಮ್ಮಿಯಾಗಿ ನನ್ನ ಮೇಲೆ ಬರ್ತಾ ಇದೆ ಅನ್ನೋ ಥರ ಫೀಲ್ ಆಯಿತು. ಯಾಕೆ ಕೆಲವು ಸನ್ನಿವೇಶಗಳು ಹಂಗೆ ಸ್ಟಾರ್ಟ್ ಆಯಿತು. ಇವಳು ಮದುವೆ ಆಗಿ ಹೊರ್ಟೋಗ್ತಾಳೆ, ಗಂಡನ ಮನೆಗೆ ಹೊರ್ಟೋಗ್ತಾಳೆ, ಹೆಣ್ಮಗಳನ್ನ ಅವ್ರನ್ನ ಹೆಂಗೆ ನೋಡ್ಕೋತಾರೋ ಏನೋ ಅನ್ನೋ ಭಯನೋ ಏನೋ ಒಂದು ಸಣ್ಣ ಅಳಕಿರುತ್ತಲ್ಲ ಅದೆಲ್ಲ ಅವ್ರಿಗೆ ನನಗೆ ಕಾಣಿಸೋಕೆ ಸ್ಟಾರ್ಟ್ ಆಯಿತು. ಆಮೇಲೆ ನನ್ನ ಲೈಫು ಮದುವೆ ಆಗಿ ಸೆಟ್ಲ್ ಆದಮೇಲೆ ಅವ್ರಿಗೆ ನನ್ನ ಮೇಲೂ ಯೋಚನೆ ಸ್ವಲ್ಪ ಕಡಿಮೆ ಆಯಿತು. ಆಮೇಲೆ ನನ್ನ ತಮ್ಮನ ಮೇಲೆ ಸ್ಟಾರ್ಟ್ ಆಯಿತು. ಯಾಕೆಂದರೆ ಅವ್ನಿಗಿನ್ನೂ ಮದುವೆ ಆಗಿಲ್ಲ, ಅವನನ್ನ ಯಾರು ನೋಡ್ಕೋತಾರೆ, ಅವನೇನೋ ಅವ್ನ ಹೆಂಡ್ತಿ ಗಂಡ ಹೆಂಡ್ತಿ ಒಬ್ರನ್ನೊಬ್ರು ನೋಡ್ಕೊಂಡ್ಬಿಡ್ತಾರೆ, ಇವ್ನನ್ನ ಯಾರು ನೋಡ್ಕೋತಾರೆ, ಈಗ ನಾನೇ ಇದು ಮಾಡಬೇಕು, ಏನೇನೋ ಥಿಂಕಿಂಗ್ ಅವ್ರಿಗೆ. ಆಮೇಲೆ ಈಗ ಮದುವೆ ಆಯಿತು, ಮಕ್ಕಳು ಆಯಿತು, ಈಗ ಒಂದು ಮನೆ ಮಾಡ್ಕೊಬಿಡ್ಬೇಕಷ್ಟೆ. ಅವ್ರಿಗೆ ಮನೆ ಮಾಡ್ಕೊಂಡ್ಬಿಟ್ರೆ ಅವ್ನ ಬಗ್ಗೆನೂ ಚಿಂತೆ ಇಲ್ಲ ಹೇಳ್ಬೇಕು ಅಂತಂದರೆ. ಈಗ ಅದನ್ನು ನೆನೆಸ್ಕೊಂಡು ಇನ್ನೂ ಸೆಟ್ಲ್ ಆಗಿಲ್ವಲ್ಲ ಅನ್ನೋ ಕಾರಣಕ್ಕೆ ಇನ್ನು ಸ್ವಲ್ಪ ಕಾಳಜಿ ತೋರಿಸ್ತಾ ಇದ್ದಾರೆ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತು. ಲೈಫಲ್ಲಿ ಯಾರಿಗೋ ಒಂದು ಚೂರು ಕೊರತೆ ಇದೆ ಅಂತಂದರೆ ತಂದೆ ತಾಯಿಗಳು ಅವ್ರ ಮೇಲೆ ಪ್ರೀತಿ ಜಾಸ್ತಿ ತೋರಿಸ್ತಾ ಇದ್ದಾರೆ ಅನ್ನೋ ಥರ ಅನಿಸುತ್ತೆ ನಾವು ಮಕ್ಳುಗಳಿಗೆ. ಆದರೆ ಅದೇ ಸತ್ಯ ಅಲ್ಲ ಅಂತ ನನಗೆ ಆಮೇಲೆ ಅನ್ನಿಸ್ತು ಮನಸ್ಸಿಗೆ. ತಂದೆ ತಾಯಿಗಳ ಬಗ್ಗೆ ಆ ಥರ ಯೋಚನೆ ಮಾಡಬಾರ್ದು ಅಂತ. ಇವನ್ನ ಬಿಟ್ಟಂಗೆ ಬಿಟ್ಟಿದ್ರೆ ನಾಳೆ ದಿನ ಅವನೇ ಸೂಸೈಡ್ ಮಾಡ್ಕೋತಾ ಇದ್ನೇನೋ ಹೇಳ್ಬೇಕು ಅಂತಾರೆ. ಏನಕ್ಕೆ ಅಂತ ಅಂದರೆ ಅವನಿಗೆ ನಾಳೆ ದಿನ ಸಂಪಾದನೆ ಮಾಡೋ ಶಕ್ತಿ ಇಲ್ಲ, ಏನೋ ಒಂದು ವಯಸ್ಸು ಗೊತ್ತಿಲ್ಲ, ಹೆಂಗೆಂಗೋ ಕಾಲ ಕಳೆದಿರ್ತಾರೆ. ನಾಳೆ ದಿನ ಮದುವೆ ಆಗಬೇಕು ಅಂತಂದರೆ ಅವನ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರಬೇಕು, ಹೆಂಡತಿ ಮಕ್ಕಳನ್ನ ನೋಡ್ಕೊಳ್ಳೋಷ್ಟು ಅವನು ಆರ್ಥಿಕವಾಗಿ ಸದೃಢನಾಗಿರಬೇಕು. ಇಲ್ಲಾಂದರೆ ಯಾರು ಹೆಣ್ಣು ಕೊಡ್ತಾರೆ? ನಾಳೆ ದಿನ ಮದುವೆ ಆಗಿಲ್ಲ ಅನ್ನೋ ಕೊರಗ ಅವನಿಗೆ ಬರ್ಬೋದು. ಮದುವೆ ಅಕಸ್ಮಾತ್ ಆಗೋಯ್ತು ಅಂತ ಅಂದ್ರೂ ಹೆಂಡತಿ ಮಕ್ಕಳನ್ನ ಸಾಕಕ್ಕೆ ಶಕ್ತಿ ಇಲ್ಲದೆ ಹೋದ್ರೆ ಅವನಿಗೆ ಮಾನಸಿಕವಾಗಿ ಹಿಂಸೆ ಆಗ್ಬೋದು, ತಾನೇ ಸೂಸೈಡ್ ಮಾಡ್ಕೊಬೋದು, ಆ ಲೆವೆಲ್ಗೂ ಹೋಗ್ಬೋದು. ಅಥವಾ ಏನೋ ದುಡ್ಡನ್ನ ಸಂಪಾದನೆ ಮಾಡೋಕ್ಕಾಗ್ತಾ ಇಲ್ಲ ಅಂದ್ಬಿಟ್ಟು ಅಡ್ಡದಾರಿಲಿ ಹೋಗ್ಬಿಟ್ಟು ಇನ್ನೇನೋ ಮಾಡ್ಕೋಬೋದು. ಇದೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಈ ಭಯದಲ್ಲಿ ಏನೋ ಪೇರೆಂಟ್ಸ್ಗಳು ಅದನ್ನು ಸಿಟ್ಟಾಗಿ ಕನ್ವರ್ಟ್ ಮಾಡ್ಕೊಂಡಿರ್ತಾರೆ. ಏನೋ ಈ ಲೈಫ್ ಹಿಂಗಾಗ್ಬಿಡುತ್ತೇನೋ ಅನ್ನೋ ಭಯಕ್ಕೆ ಸಿಟ್ಟಾಗಿ ಕನ್ವರ್ಟ್ ಮಾಡ್ಕೊಂಡು ಒಂದು ಹೊಡೆದ್ರು ಅನ್ನೋ ಕಾರಣಕ್ಕೆ ಮರ್ಡರ್ ಮಾಡೋದ್ನಲ್ಲ, ಇದು ಯಾವ ನ್ಯಾಯ ಅಂತ ಅನ್ನಿಸ್ತು. ಇತ್ತೀಚೆಗೆ TV ಚಾನಲ್ ಒಂದು 2 ಇಯರ್ಸ್ ಹಿಂದೆ ಇರ್ಬೋದು ಮತ್ತೊಂದು ಕೇಸ್ ಏನು ಅಂತಂದರೆ, ತಂದೆ ಆದವನು ಮಗ ಓದ್ತಾ ಇಲ್ಲ, ಒಳ್ಳೆ ಮಾರ್ಕ್ಸ್ ತೆಗಿತಲ್ಲ ಅನ್ನೋ ಕಾರಣಕ್ಕೆ ಆ ಹುಡುಗನ ತಾಯಿ ಮತ್ತು ತಂಗಿನೋ ಅಥವಾ ಅಕ್ಕನೋ ಏನೋ ಇರ್ಬೋದು, ಅದು ಚಿಕ್ಕ ಹುಡುಗಿನೇ, ಅದನ್ನು ಹೊರಗಡೆ ಹಾಕಿ ಅವರಿಬ್ಬರೂ ಇವನು ಮನೆ ಬೀಗ ಮತ್ತು ಚಿಲ್ಕಗಳನ್ನ ಹಾಕಿ ಆ ಮಗನ್ನ ಹೈಸ್ಕೂಲ್ ಹುಡುಗನ ಹ್ಯಾಂಗ್ ಮಾಡಿದ್ದು. ಓದ್ತಾ ಇಲ್ಲ ಅನ್ನೋ ಕಾರಣಕ್ಕೆ, ಓದ್ತಾ ಇಲ್ಲ, ಒಳ್ಳೆ ಮಾರ್ಕ್ಸ್ ತೆಗಿತಾರ ಅನ್ನೋ ಕಾರಣಕ್ಕೆ. ಅದಂತೂ ಕ್ರೂರ ಅನ್ನಿಸ್ತು. ಯಾಕೆಂದರೆ ಕಣ್ಣಿಂದ ನೋಡಿದ್ವಿ ತಂದೆ ಆದವನು ಆ ಥರ ಸಿಟ್ಟನ್ನ ಹೇಗಪ್ಪ ತೋರ್ಸೋಕ್ಕಾಗತ್ತೆ ಅಂತ. ಅವ್ನು ಓದ್ತಾ ಇಲ್ಲ ಅಂದರೆ ಮುಂದಕ್ಕೆ ಚೇಂಜ್ ಆಗ್ತಿದ್ನು. ಹೈಸ್ಕೂಲ್ ಹುಡುಗನಿಗೆ ಅಂಥ ಪನಿಷ್ಮೆಂಟ್ ಕೊಡಬೇಕಾಗಿತ್ತ ಅಂತ ಅನ್ನಿಸ್ತು. ಅದನ್ನು ನೋಡಿದಾಗಂತೂ ಇದು ಎಷ್ಟು ಕ್ರೂರ ಅಂತ ಅನ್ನಿಸ್ಬಿಡ್ತು. ಏನು ಇದಕ್ಕೆಲ್ಲ ಕೊಲೆ ಪರಿಹಾರನ ಅಥವಾ ಸೂಸೈಡ್ ಪರಿಹಾರನ ಏನೋ ಒಂದು ಬೇರೆ ದಾರಿನ ಹುಡುಕ್ಬೋದು. ಅಷ್ಟು ಸಿಟ್ಟು ಬಂದಿದೆ, ತಂದೆ ಆದವನಿಗೆ ಅಷ್ಟು ಸಿಟ್ಟು ಬಂದಿದೆ, ಅಟ್ಲೀಸ್ಟ್ ಮಗನ ಹೊರಗಡೆ ಹಾಕ್ಬಿಡ್ಲಿ, ಅದು ಬದಲಿಗೆ ಸಾಯಿಸ್ಬಿಡೋದು ಅಂದರೆ ಏನರ್ಥ? ಈ ಮಗ ನೋಡಿದ್ರೆ ಅಷ್ಟು ಜನಗಳನ್ನ ಸಾಯಿಸಿದ್ದು, ಈ ಕತೆ ನೋಡಿದ್ರೆ ಮಗನ್ನ ಆ ಥರ ಚಿಕ್ಕ ಹುಡುಗನ ಆ ಥರ ಸಾಯಿಸಿದ್ದು ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಸಮಾಜ ಯಾವ ಥರ ಬದಲಾಗ್ತಾ ಇದೆ ಅನ್ನೋದನ್ನ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.